ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣಪ್ಪ ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣವನ್ನು ಫಾಲೋ ಮಾಡಿ. ತುಂಗಭದ್ರಾ ಜಲಾಶಯ ರೈತರ ಜೀವನಾಡಿ. ಕರ್ನಾಟಕ, ಆಂಧ್ರ ಮತ್ತು ತೆಲಂಗಾಣದ ಸುಮಾರು 12 ಲಕ್ಷ ಎಕರೆ ನೀರಾವರಿ ಪ್ರದೇಶವನ್ನು ಹೊಂದಿರುವಂಥ ತುಂಗಭದ್ರಾ ಜಲಾಶಯ ಕುಡಿಯುವ ನೀರಿಗೂ ಸಹ ಆಸರೆಯಾಗಿದೆ. ಅದರಲ್ಲೂ ಕೊಪ್ಪಳ, ಸಿಂಧನೂರು, ಗಂಗಾವತಿ, ರಾಯಚೂರು ನಗರಗಳ ಮತ್ತು ಮಾನ್ವಿ ನಗರಗಳಿಗೆ ಕುಡಿಯುವ ನೀರಿನ ಆಸರೆಯಾಗಿರುವಂಥ ತುಂಗಭದ್ರಾ ಜಲಾಶಯದಲ್ಲಿ ಈ ಬಾರಿ ಕುಡಿಯುವ ನೀರಿಗಾಗಿ ಬಿಟ್ಟಿರುವಂಥ ಸಂದರ್ಭದಲ್ಲಿ ಕಾಲುವೆ ಒಡೆದಿದೆ. ಕಾಲುವೆ ಒಡೆದ ನಂತರ ಈಗ ಆಗಿರುವಂಥ ಬೆಳವಣಿಗೆ ಏನಂತ ಹೇಳಿದ್ರೆ, ಅಲ್ಲಿ ಕಾಲುವೆ ಒಡೆದು ಏನು ಎಡದಂಡ ನಾಲೆಯ 13ನೇ ಮೈಲಿನಲ್ಲಿ ಬಸಾಪುರ ಬಳಿ ಸುಮಾರು 30 ಮೀಟರಷ್ಟು ಕಾಲುವೆ ಒಡೆದಿದೆ. 30 ಮೀಟರ್ ಕಾಲುವೆ ಹೊಡೆದಿರೋ ಕಾರಣಕ್ಕಾಗಿ ಮತ್ತು ಸಾಣಾಪುರದಿಂದ ನೀರು ವಾಪಸ್ ಬಂದಿರುವಂಥ ಕಾರಣಕ್ಕಾಗಿ ಅಪಾರ ಪ್ರಮಾಣದ ನೀರು ಭತ್ತದ ಗದ್ದೆಗೆ ಹೋಗಿದೆ. ಭತ್ತದ ಗದ್ದೆಗಳಿಗೆ ನೀರು ಹರಿದಿರುವಂಥ ಕಾರಣಕ್ಕಾಗಿ ಈಗಾಗಲೇ ಏನು ಕಟಾವು ಹಂತದಲ್ಲಿದ್ದ ಏನು ಭತ್ತದ ಬೆಳೆ ಈಗ ಸಂಪೂರ್ಣವಾಗಿ ನಾಶವಾಗಿದೆ. ಸಂಪೂರ್ಣವಾಗಿ ನಾಶ ಆಗೋದ್ರ ಜೊತೆಗೆ ಇಲ್ಲಿ ಮಣ್ಣು ಸಹ ಕಿತ್ತುಕೊಂಡು ಹೋಗಿದ್ದು. ಈಗ ಕೃಷಿ ಭೂಮಿಯನ್ನು ಆರಂಭ ಮಾಡಬೇಕಾದ್ರೆ ಮತ್ತೆ ಅದನ್ನು ಕೃಷಿಯನ್ನು ಸಾಗುವಳಿಗೆ ರೂಪದಲ್ಲಿ ಮಾಡಲು ರೈತರು ಸಹ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾದ ಅನಿವಾರ್ಯತೆ ಇದೆ. ಮತ್ತು ಈಗಾಗಲೇ ಅಲ್ಲಿ ಈಗ ಬರದಿಂದ ಮುಂದೆ ತುಂಗಭದ್ರಾ ಜಲಾಶಯದಿಂದ ರಾಯಚೂರುವರೆಗೂ ಏನು BR ಜಲಾಶಯದ ಗೆಣಕಲ್ ಜಲಾಶಯವರೆಗೂ ನೀರು ಬಿಡಬೇಕಾದ್ದು ಮತ್ತು ಹೊಸಳ್ಳಿ ನೀರು ಬಿಡುವವರೆಗೂ ಈಗ ನೀರನ್ನು ಕಳಿಸಬೇಕಾಗಿದ್ದು ಜಿಲ್ಲಾಡಳಿತ ಕರ್ತವ್ಯ ಆಗಿದೆ. ಆ ಕಾರಣಕ್ಕಾಗಿ ಈಗ ಜಲಾಶಯದಿಂದ ನೀರನ್ನು ಏನು ಒಡೆದಿರುವಂಥ ಕಾಲುವೆಗೆ ರಿಪೇರಿ ಕಾರ್ಯ ನಡೆಸಿದೆ. ಆದರೆ ಆ ಮುನ್ನವೇ ರೈತರು ಒಂದು ಆಗ್ರಹ ಮಾಡಿದ್ದೇನೆಂದರೆ, ನೀವು ರಿಪೇರಿ ಮಾಡೋಕ್ಕಂತ ಮೊದಲು ನಮ್ಮ ಭೂಮಿಗೆ ಪರಿಹಾರ ಕೊಡ್ರಿ ಎನ್ನುವಂಥ ಒತ್ತಾಯ ಮಾಡಿ ಸಂಸದ ರಾಜಶೇಖರ್ ಹಿಟ್ನಾಳ್ ಸೇರಿದಂತೆ ಎಲ್ಲ ಏನು ಜನಪ್ರತಿನಿಧಿಗಳಿಗೆ ಮುತ್ತಿಗೆ ಹಾಕಿರುವಂಥದ್ದಿದೆ. ಜೊತೆಗೆ ಆ ಬೇಡಿಕೆಯನ್ನು ಇಟ್ಟಿದೆ. ತುಂಗಭದ್ರಾ ಎಡದಂಡೆ ನಾಲೆ ವ್ಯಾಪ್ತಿಯಲ್ಲಿ ಅನೇಕ ಹಳ್ಳಿಗಳು ಮತ್ತು ರಾಯಚೂರು ನಗರಕ್ಕೆ ಕುಡಿಯುವ ನೀರಿನ ಒಂದು ವ್ಯವಸ್ಥೆ ಈ ಕಾಲುವೆ ಮೇಲೆ ಅವಲಂಬನೆ ಆಗಿದೆ. ಈ ಜಲಾಶಯದಲ್ಲಿರ್ತಕ್ಕಂಥ ನೀರನ್ನು ರಾಯಚೂರು ನಗರ ಮತ್ತು ಮಧ್ಯದಲ್ಲಿ ಬರ್ತಕ್ಕಂಥ ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಯ ಅನೇಕ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಸಣ್ಣ ಸಣ್ಣ ಕೆರೆಗಳು ತುಂಬಿಸ್ಬೇಕಂತೇಳಿ ಇವತ್ತು ಈ ಕಾಲುವೆಗೆ ರೈತರ ಒತ್ತಾಯದ ಮೇರೆಗೆ 2000 ಕ್ಯೂಸೆಕ್ಸ್ ನೀರನ್ನು ಬಿಡುಗಡೆ ಮಾಡಲಾಗಿತ್ತು. ಆದರೆ ಇಲ್ಲಿ 13ನೇ ಮೈಲಲ್ಲಿ ಏಕಾಏಕಿ ಏನಂತಂದ್ರೆ ಇಲ್ಲಿ ಬೊಂಗ ಬಿದ್ದರೂ ಅಧಿಕಾರಿಗಳು ಅದನ್ನು ಗಮನಿಸದೆ 3 ತಿಂಗಳ ಹಿಂದನೇ ಏನಂತಂದ್ರೆ ಇಲ್ಲಿ ಪಾಸಿಬಿಲಿಟಿ ಇತ್ತು, ಏನಂತಂದ್ರೆ ಬ್ರೀಚ್ ಆಗಂತ ಸಂಭವ ಇತ್ತು. ಅದನ್ನ ಸರಿಯಾಗಿ ಟ್ರೇಸ್ ಮಾಡಲಾರ್ದೆ, ಅದನ್ನ ಅಟೆಂಡ್ ಮಾಡಲಾರ್ದೆ ಇವತ್ತು ನೀರು ಬಿಟ್ಟಿದ್ರ ಪರಿಣಾಮ. ಮತ್ತು ಇನ್ನೊಂದು ಏನಾಗಿದೆ ಅಂದ್ರೆ 2010-11ರಲ್ಲಿ ಆದಂತ ಆಧುನೀಕರಣ ಕಾಮಗಾರಿ ಬಹಳ ಕಳಪೆ ಆಗಿದೆ. ಇವತ್ತು ಲೈನಿಂಗ್ ನೋಡ್ಬೋದು, ಅಲ್ಲಿ ಸಿಗ್ತದೆ ನಿಮಗೆ 4 ಇಂಚ್ ಥಿಕ್ನೆಸ್ ಇರಬೇಕಾದಂತ ಒಂದು ಕಾಂಕ್ರೀಟ್ ಲೈನಿಂಗು ಕೇವಲ 2 ಇಂಚು 2.5 ಇಂಚ್ ಇದೆ. ಆ ಕಾರಣಕ್ಕಾಗಿ ಇದು ಇಲ್ಲಿ ಕ್ರ್ಯಾಕ್ಸ್ ಎಲ್ಲ ಬಂದು ಆ ನೀರು ಬಿಟ್ಟಂತ ನೀರು ಇವತ್ತು ಕಾಲುವೆ ಹೊಡಿಲಿಕ್ಕೆ ಕಾರಣ ಆಗಿದೆ. ಈಗ ಕಾಲುವೆ ಹೊಡ್ಲಿಕ್ಕೆ ಕಾರಣ ಯಾರ? ಅಧಿಕಾರಿಗಳ ನಿರ್ಲಕ್ಷ್ಯನ ಕಾರಣ? ಮೊದಲು ಏನು ಆಧುನೀಕರಣ ಮಾಡಿದಂತ ಸಂದರ್ಭದಲ್ಲಿ ಆದಂತ ಕಳಪೆ ಕಾಮಗಾರಿ ಮತ್ತು ಈಗಿದ್ದಂತ ಅಧಿಕಾರಿಗಳು ಇಂಥ ವೀಕ್ ಸೆಕ್ಷನ್ ಎಲ್ಲಿದೆ ಅವನ್ನ ಟ್ರೇಸ್ ಮಾಡಿ ಅಟೆಂಡ್ ಮಾಡಿ ದುರಸ್ತಿ ಮಾಡಬಹುದಾಗಿತ್ತು. ಈ 2 ತಿಂಗಳಲ್ಲಿ ಸರಿಯಾದ ರೀತಿಯಲ್ಲಿ ದುರಸ್ತಿ ಮಾಡಿದ್ರೆ ಈ ಪರಿಸ್ಥಿತಿ ಬರ್ತಿದ್ದಿಲ್ಲ. ಆದರೂ ಈಗೇನಂತಂದ್ರೆ ಅನೇಕ ಹಳ್ಳಿಗಳು ಇವತ್ತಾಗಲೇ ಬಿಸಿಲು ಜಾಸ್ತಿ ಆಗಿದೆ, ರಾಯಚೂರಿಗೆ ಕುಡಿಯೋ ನೀರಿನ ಸಮಸ್ಯೆ ಆಗಿದೆ. ಹಗಲು ರಾತ್ರಿ ಕೆಲಸ ಮಾಡಿ ಇದನ್ನ ಕಾಮಗಾರಿ ಮುಗಿಸ್ಬೇಕು. ಮತ್ತು ಇಲ್ಲೇನು 96 ಎಕರೆ ರೈತರ ಭೂಮಿ ನಷ್ಟ ಆಗಿದೆ. ಈ ನೀರು ರಾತ್ರಿ ಎಲ್ಲ ಹರಿದು ಅಲ್ಲಿ ಹೋಗಿ ಬಂದ್ ಮಾಡೋವರೆಗೆ ಬೆಳೆಗಳೆಲ್ಲ ಹರಿದು ನೋಡ್ತೀವಿ, ಇದೆಲ್ಲ ಹೊಚ್ಚಿ ಹೋಗಿ ಉಸುಗೆಲ್ಲ ತೇಲ್ಬಿಟ್ಟಿದೆ ರೈತರು. ಆ ರೈತರಿಗೆ ಏನಂತಂದ್ರೆ ಮತ್ತೆ ಅವರು ಪುನಃ ಹೊಲಗಳನ್ನ ಮಟ್ಟ ಮಾಡಿಕೊಳ್ಳಕ್ಕೆ ಏನ್ ಖರ್ಚು ಬರ್ತದೆ ವೈಜ್ಞಾನಿಕವಾಗಿ ಆ ರೈತರಿಗೆ ಏನಂತಂದ್ರೆ, ನಿನ್ನೆ ಮಿನಿಸ್ಟರ್ ಹೇಳಿದಾರೆ ಸರ್, ಪ್ರತಿ ಹೆಕ್ಟೇರ್ಗೆ 17,000 ರೂಪಾಯಿ ಕೊಡ್ತಾರ ಅಂತ ಹೇಳಿದಾರೆ ಸರ್. ಅದು ಏನು ಆಗೋದಿಲ್ಲ. 17,000 ರೂಪಾಯಿಗೆ ಏನು ಆಗೋದಿಲ್ಲ. ಈ ಮಣ್ಣು ತೆಗಿಯಕ್ ಆಗೋದಿಲ್ಲ. ಅದನ್ನ ಆಗುತ್ತಾ? ಅದನ್ನ ಏನಂತಂದ್ರೆ ಇಲ್ಲ, ತಾವೇ ಮಾಡಿಕೊಡ್ಲಿ, ತಾವೇ ಎಲ್ಲ ಕ್ಲಿಯರ್ ಮಾಡಿ ನಮ್ಮೆಲ್ಲ ಹೆಂಗಿತ್ತು ಹಂಗ ಮಾಡಿಕೊಳ್ಳಿ. ಒಂದು ಇಲ್ಲ ಸೂಕ್ತ ವೈಜ್ಞಾನಿಕವಾದಂತ ಪರಿಹಾರ ಕೊಡ್ಬೇಕು. ಇದು ರಾಯಚೂರು ಜಿಲ್ಲಾ ಕಾಲುವೆ ಸರ್. ಇದು ತುಂಗಭದ್ರಾ ಎಡದಂಡೆ ಕೆನಾಲು ಕಾಲುವೆ ಪ್ರಕರಣವಾಗಿ ಮೊನ್ನೆ 4 ಮುಂಚಿತವಾಗಿ ಹೊರಗಿದ್ದು. ಇದ್ರ ಪ್ರಕರಣವಾಗಿ ರೈತರಿಗೆ, ಕೆಳಗಿರ್ತಕ್ಕಂಥ ರೈತರಿಗೂ ಕುಡಿ ನೀರಿಗೂ ಬೆಳೆ ನೀರಿಗೂ ಬಹಳ ತೊಂದರೆ ಆಗಿರ್ತದೆ.
ಅದರ ಪ್ರಕರಣವಾಗಿ ನಾವು ಮಾತಾಡಲಿಕ್ಕೆ ಪ್ರತಿಯೊಬ್ಬ MLA ರಾಜಕಾರಣಿ ವ್ಯಕ್ತಿಗಳಿಗೆ ರೈತರಿಗೆ ಸಹಕಾರ ಮಾಡಿ ಕೊಡಂತ ನಾವು ವಿನಂತಿ ಮಾಡಿ ಕೇಳ್ಕೊಳ್ತೇವೆ ಸರ್. ಇದ್ರ ಪ್ರಕರಣವಾಗಿ ಇದ್ರ ಬೆಳೆ ಪರಿಹಾರವನ್ನು ಸ್ವಲ್ಪ ಹೆಚ್ಚು ಕಡಿಮೆ ಅಂದರೆ 500 ಎಕರೆ 600 ಎಕರೆ ಸುಮಾರು ಬೆಳೆ ಲಾಸ್ ಆಗಿದ್ದಿಲ್ಲ. ಅದನ್ನು ಪರಿಹಾರ ಅವರು ರೈತರೇ ನಾವು ರೈತರೇ. ನಿರ್ಧಾರ ಮತ್ತು ರೀಜನಲ್ ಕಮಿಷನರ್ ಜವಾಬ್ದಾರಿ ವಹಿಸಿದ ಕೊಪ್ಪಳ ಹಾಗೂ ರಾಯಚೂರಿಗೆ ಕುಡಿಯ ನೀರಿಗೆ ಯಾವ ಸಂದರ್ಭದಲ್ಲಿ ನೀರು ಬಿಡಬೇಕಂತ ಹೇಳಿ ಅವರು ಇಂಡಿಕೇಶನ್ ಕೊಡೋದು ಆ ರೀತಿ ಕೊಡಬೇಕು. ಈಗಾಗಲೇ 16ನೇ ತಾರೀಕಿನಿಂದ ಏಪ್ರಿಲ್ 2ನೇ ತಾರೀಕು ತನಕ ಲೆಫ್ಟ್ ಬ್ಯಾಂಕ್ನಲ್ಲಿ ನೀರು ಬಿಡಬೇಕಂತೇಳಿ ಅವರು ಆದೇಶ ಕೊಟ್ಟಿದ್ದಾರೆ. ಆದೇಶದಂತೆ ನೀರಾವರಿ ಇಲಾಖೆಗಳು ಅಧಿಕಾರಿಗಳು ನೀರು ಬಿಟ್ಟಿದ್ದಾರೆ. ಸುಮಾರು 2000 ಕ್ಯೂಸೆಕ್ಸ್ ಲೆವೆಲ್ಗೆ ಬಂದಿದೆ. ಇಲ್ಲಿ 13 ಮೈಲ್ನಲ್ಲಿ ಅದು ಭಂಗ ಆಗಿ ಬ್ರೀಚ್ ಆಗಿದೆ. ಸೊ ಸಹಜವಾಗಿ ನೋಡಿದಾಗ ನಾನು ಅದೇ ಅಧಿಕಾರಿಗಳ ಜೊತೆ ಮಾತಾಡಿದೆ. ಅವ್ರು ತಕ್ಷಣ ನೋಡಿದ್ರೆ ಅದಕ್ಕೆ ಕಂಟ್ರೋಲ್ ಮಾಡ್ಬೋದಾಗಿತ್ತು. ಅದು ತಕ್ಷಣ ನೋಡಲಾದ ಕಾರಣ ಆಗಿರ್ಬೋದು ಅಂತೇಳಿ ನನ್ನ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ. ಸುಮಾರು 40ರಿಂದ 50 ಮೀಟರ್ ಅಷ್ಟು ಇವತ್ತು ರಿಪೇರ್ ಮಾಡಬೇಕಾಗಿದೆ. ಈಗ ಇಲ್ಲಿ ರೈತರೆಲ್ಲ ಹೇಳ್ತಾ ಇದ್ದಾರೆ ಅದು ಮೊದಲೇ ಲೀಕೇಜ್ ಇತ್ತು, ಇಲ್ಲಿರ್ತಕ್ಕಂಥ ಲೋಕಲ್ ಅಧಿಕಾರಿಗಳು ಸರಿಯಾಗಿ ನೋಡಿಲ್ಲ ಅಂತಾರೆ. ಈಗ ನಾನು ಆಗಲೇ ಚೀಫ್ ಇಂಜಿನಿಯರ್ಗೆ ಹೇಳಿದ್ವಿ, ಅದನ್ನು ತಕ್ಷಣ ಸ್ವಲ್ಪ ಎಂಕ್ವೈರಿ ಮಾಡಿ ಯಾವ ಕಾರಣಕ್ಕಾಗಿತ್ತು, ಮೊದಲು ಏನು ಪರಿಸ್ಥಿತಿ ಇತ್ತು, ರೈತರು ಏನು ಕಂಪ್ಲೇಂಟ್ ಮಾಡಿದ್ರೆ ತಿಳ್ಕೊಂಡು ಯಾರು ಅದ್ರ ಬಗ್ಗೆ ಸರಿಯಾಗಿ ನೋಡಿದಿಲ್ಲ ಅವ್ರ ಬಗ್ಗೆ ಒಂದು ರಿಪೋರ್ಟ್ ಕಳಿಸಂತ ಹೇಳಿದ್ವಿ. ನಾಳೆ ಹೋಗಿ ನೀರಾವರಿ ಇಲಾಖೆ ಸಚಿವರು ಸಹಿತ ಗಮನ ತಂದು ಯಾವ ರೀತಿಯಾಗಿ ಈಗಾಗಲೇ ಕಾರ್ಯದರ್ಶಿಗಳಿಗೆ ಹೇಳಿದ್ವಿ ಈಗ ಅದು ಇಮಿಡಿಯೇಟ್ಲಿ ನಾವೇನು ಹೇಳ್ತಾ ಇದ್ದೀವಿ, ಸ್ಯಾಂಡ್ ಬ್ಯಾಗ್ಸ್ ಹಾಕಿ ಬ್ಲಾಕ್ ಸಾಯಿಲ್ ಹಾಕಿ ಬ್ಯಾಕಿಂಗು ನಾಳೆ ರಾತ್ರಿಗೆಲ್ಲ ಅಷ್ಟು ಮಾಡಿ ಒಂದು 5 ಫೀಟ್ಲಿ 6 ಫೀಟ್ ನೀರು ಬಿಡು ಅಂತ ಹೇಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಈಗ ಏನು ನಮ್ಮ ಭೂಮಿ ಸಂಪೂರ್ಣವಾಗಿದೆ ಒಂದು ಕಡೆ, ಅದ್ರ ಜೊತೆಗೆ ಈಗೇನು ಬೆಳೆ ನಾಶವಾಗುತ್ತೆ. ಯಾಕಂದರೆ ನಾಲೆಯಿಂದ ವಿಜಯನಗರ ಕಾಲದ ವ್ಯಾಪ್ತಿಯಲ್ಲಿರುವಂಥ ಏನು 11 ತಿಂಗಳು ನೀರು ಕೊಡಬೇಕಾದಂತಲೇ ಈಗಾಗಲೇ ಬೆಳೆದು ನಿಂತಿರೋ ಬೆಳೆ ಈಗ ಹಾಳಾಗ್ತಾಯಿದೆ. ಈ ಬೆಳೆಗೂ ಸಹ ಪರಿಹಾರ ಕೊಡಬೇಕು ಅನ್ನೋಂಥ ಒತ್ತಾಯ ಕೇಳಿ ಬರ್ತಾ ಇದೆ. ಆದರೆ ಈಗ ಏನು ಜಿಲ್ಲಾಡಳಿತ ಏನು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಶಿವರಾಜ್ ತಂಗಡಿಗೂ ಸಹ ಈಗ ಅದಕ್ಕೆ ಒಂದಿಷ್ಟು ಪ್ರತಿಕ್ರಿಯೆ ಕುರಿತು ಈಗಿರುವಂಥದ್ದು ಏನು 72 ಎಕರೆ ಪ್ರದೇಶ ಈಗ ಅದು ಹಾಳಾಗಿದೆ. ಜೊತೆಗೆ ಇಲ್ಲಿ ಆ ರೈತರಿಗೆ ಏನು ಸರ್ಕಾರದ ನಿಯಮಾವಳಿ ಪ್ರಕಾರ ಇದೆ, ಏನು ಡಿಸಾಸ್ಟರ್ ಮ್ಯಾನೇಜ್ಮೆಂಟಿನ ನಿಯಮ ಇದೆ, ಆ ಪ್ರಕಾರವಾಗಿ ನೀವು ಪರಿಹಾರನ ಕೊಡ್ತೀವಿ ಮತ್ತು ಕೊಡೋದಕ್ಕೆ ಈಗ ಅಲ್ಲಿ ಸಮೀಕ್ಷೆ ನಡೆದಿದೆ ಅಂತ ಮಾತನ್ನು ಹೇಳ್ತಾರೆ. ಆದರೆ ಇದು ಒಂದು ಕಡೆ ಸಮಾಧಾನ ಆಗಿದ್ರು ಸಹ ಮುಂದಿನ ಬೆಳೆ ಏನು 1 ವಾರದ ನಂತರ ಈಗ ಭತ್ತಕ್ಕೆ ನೀರು ಸಿಗದೇ ಇದ್ದರೆ ಈ ಬೇಸಿಗೆಯಲ್ಲಿ ಅದು ಒಣಗಿ ಹೋಗ್ತದೆ. ಅದಕ್ಕೂ ಸಹ ಸಮೀಕ್ಷೆ ಮಾಡಿ ಪರಿಹಾರ ಕೊಡ್ರಿ ಅನ್ನುವಂಥ ಒತ್ತಾಯ ಕೇಳಿ ಬರ್ತಾ ಇದೆ. ಈಗ ಅದು ಅಕ್ರಮ ಸಕ್ರಮ ಇದ್ರ ಶಾಸಕರ ಅಧ್ಯಕ್ಷತೆ ಒಳಗ ಒಂದು ಸಭೆ ಮಾಡ್ಬೇಕು. ವಾರದೊಳಗ ಹೇಳ್ತೀನಿ, ಈಗ ಡೇಟ್ ಫಿಕ್ಸ್ ಮಾಡಿ ಅಧಿವೇಶನ ಇದ್ದಕ್ಕೆ ಮುಂದಕ್ಕೆ ಹಾಕಾರ. ಈ ಅಧಿವೇಶನ ಮುಗಿತೈತಿ 27 ಮುಗಿದ್ಮೇಲೆ ಅಕ್ರಮ ಸಕ್ರಮ ಒಂದು ಮೀಟಿಂಗ್ ಮಾಡ್ರಿ. ಯಾರು ಎಲಿಜಿಬಲ್ ಅದಾರ ಅವ್ರಿಗೆಲ್ಲರಿಗೆ ಅಕ್ರಮ ಸಕ್ರಮದಾಗ ಎಷ್ಟು ದಿನದಲ್ಲಿ ಕ್ಲಿಯರ್ ಆಗುತ್ತೆ ಸರ್? ಸರ್, ಈಗ ಯಾವ ಬೆಳೆಗಳ ಹಾನಿ ಆಗಿದ್ದಾವ ಅವನ್ನ ಪರಿಹಾರ ಕೊಡ್ತೀವಿ. ಈಗ ಬೆಳೆಗಳ ಹಾನಿ ಆಗ್ಲಾರ್ದು ಏನು ಇದಾದವಲ್ಲ ಅದಕ್ಕೆ ಯಾರು ನೀರು ಬಿಡುತ್ತೆ 1 ವಾರ 10 ದಿವಸದೊಳಗೆ ಕೆಳಗಡೆ ರೈತರು ಕೂಡ ಸರ್ ಹಂಗೆ ಕೆಳಗಡೆ ಕುಡಿ ನೀರು ಸಲಾಗಂತಾನೆ ಇಟ್ಟಿದ್ದು. ಈಗ ಬೆಳೆಗೆ ಕೊಡಗಂತಿಲ್ಲ 10 ಎಕರೆ 10 ದಿವಸದೊಳಗೆ ಕೊಡ್ತೀವಿ ಪರಿಹಾರ. ನೋಡಪ್ಪ, ನಾವು ರೈತರು ಮಾಡಿದ್ದು ಯಾರಿಗೆ ಪರಿಹಾರ ಕೊಡೋಕ್ಕೆ ಸಾಧ್ಯ ಆಗಲ್ಲ. ನನ್ನ ವೈಯಕ್ತಿಕ ವಿಚಾರ ಇದು. ನಿಜವಾಗಲೂ ಆ ವಿಚಾರದೊಳಗೆ ಸೆಂಟ್ರಲ್ ಗೌರ್ಮೆಂಟ್ ಧಾರ್ಮಿಕ ಸರ್ಕಾರ ಕೊಡಬೇಕು. ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪರಿಹಾರ ಮ್ಯಾಕ್ಸಿಮಮ್ ಕೊಡ್ತೀವಿ ರೈತರಿಗೆ ಅನ್ಯಾಯ ಮಾಡೋದು. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿತ್ತು ಅಂತ ಹೇಳಿದ್ರೆ, ಇಲ್ಲಿ ರಂಧ್ರ ಬೀಳುವಂಥ ಮೊದಲೇ ಏನು ನ್ಯೂಸ್ 18 ಸೇರಿದಂತೆ ಬಹುತೇಕ ಎಲ್ಲ ಮಾಧ್ಯಮಗಳು ಮತ್ತು ರೈತರು ಇಲ್ಲಿ ರಂಧ್ರ ಬಿದ್ದಿದೆ, ನೀರು ಬಿಟ್ಟು ಇದು ಒಡೆಯುತ್ತೆ ಅನ್ನುವಂಥ ಸೂಚನೆಯನ್ನು ಅಧಿಕಾರಿಗಳಿಗೆ ನೀಡಿದ್ರು. ಆದರೆ ಸಹ ನಿರ್ಲಕ್ಷ್ಯ ವಹಿಸಿದ್ದೆ ಇಷ್ಟೆಲ್ಲ ಕಾರಣಕ್ಕಾಗಿದೆ. ಅಂಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕಾಗಿದೆ. ಈ ಕುರಿತು ಏನು ಭೇಟಿ ನೀಡಿದಿರುವಂಥ ಯಾರು ಸಚಿವ NS ಬೋಸರಾಜು ಸಹ ಈ ಕುರಿತು ಉನ್ನತ ಮಟ್ಟದ ಒಂದು ತನಿಖೆ ನಡೆಸಿ ತಪ್ಪಿಸಿದ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ತೀವಿ ಅನ್ನೋಂಥ ಒತ್ತಾಯ ಮಾಡ್ತಾರೆ. ಆದರೆ ಆದಷ್ಟು ಬೇಗನೆ ಇದು ಒತ್ತಾಯ ಅಧಿಕಾರಿಗಳ ಮೇಲೆ ಕ್ರಮ ಒಂದು ಕಡೆಯಾಗಿದ್ದರೆ ಮತ್ತು ಅದನ್ನು ಬಿಸಿ ಮುಟ್ಟಿಸೋದು ತೀರಾ ಅನಿವಾರ್ಯವಾಗಿದ್ದರೆ ರೈತರಿಗೆ ಬೇಕಾಗಿರೋದು ಸೂಕ್ತವಾದ ಪರಿಹಾರ ಕೊಡಬೇಕು. ಮತ್ತು ಈ ಬೇಸಿಗೆಯ ಸಂದರ್ಭದಲ್ಲಿ ನಗರ ಪ್ರದೇಶ ಸೇರಿದಂತೆ ಗ್ರಾಮೀಣ ಭಾಗಕ್ಕೆ ಕುಡಿಯುವ ನೀರಿಗೆ ಆದ್ಯತೆ ಕೊಡಬೇಕಾಗಿದ್ದು ತೀರಾ ಅವಶ್ಯವಾಗಿದೆ. ಈ ನಿಟ್ಟಿನಲ್ಲಿ ಯುದ್ಧೋಪಾದಿಯಲ್ಲಿ ರಿಪೇರಿ ಕಾರ್ಯ ಮಾಡಬೇಕು ಮತ್ತು ಪರಿಹಾರ ಕೊಡಬೇಕೆನ್ನುವುದು ರೈತರ ಒತ್ತಾಯವಾಗಿದೆ. ಶರಣಪ್ಪ ಚಲಪೂರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ
ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.